ಮಹಾಶಿವರಾತ್ರಿ ಹಾಗೂ ವೀಕೆಂಡ್ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ಮಹಾಮೇಳದ ಮುಕ್ತಾಯಕ್ಕೆ ಇನ್ನು ಕೇವಲ 3 ದಿನ ಬಾಕಿ ಇದ್ದು ಭಕ್ತರ ಪರ್ವ ಮಾತ್ರ ಕಡಿಮೆಯಾಗಿಲ್ಲ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ಪ್ರಯಾಗ್ರಾಜ್ನಿಂದ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ. ತ್ರಿವೇಣಿ ಸಂಗಮದಲ್ಲಿ ಹೆಚ್ಚಿದ ಯಾತ್ರಿಕರ ಹರಿವು. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ. ಮಹಾಮೇಳದ ಅಂತ್ಯಕ್ಕೆ ಕೇವಲ 3 ದಿನ ಬಾಕಿ ಇದೆ. ಆದರೆ ಪ್ರಯಾಗ್ರಾಜ್ನತ್ತ ಬರುವ ಯಾತ್ರಿಕರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ ಶುರುವಾಗಿದೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇದೆ. ಅಂದೇ ಕುಂಭಮೇಳ ಕೊನೆಯಾಗಲಿದೆ. ಈ ಹಿನ್ನೆಲೆ ಭಕ್ತರ ದಟ್ಟಣೆ ಜಾಸ್ತಿಯಾಗುತ್ತಲೇ ಇದೆ. ತ್ರಿವೇಣಿ ಸಂಗಮದಲ್ಲಿ ಕಾಲಿಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ, ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಕುಂಭಮೇಳ ಮುಗಿಯುವ ದಿನ ಹತ್ತಿರವಾಗ್ತಿದ್ದಂತೆ ಜನರು ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಜನರ ನೂಕುನುಗ್ಗಲು ಉಂಟಾಗ್ತಿದೆ. ಒಟ್ಟಾರೆ ಇದುವರೆಗೂ 60 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದು, ಕುಂಭಮೇಳದ ಕೊನೆಯ ದಿನಗಳು ಹತ್ತಿರವಾದರೂ ಭಕ್ತರ ಹರಿವು ಮಾತ್ರ ಕಡಿಮೆಯಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಶಿವರಾತ್ರಿ ಹಾಗೂ ವೀಕೆಂಡ್ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ಮಹಾಮೇಳದ ಮುಕ್ತಾಯಕ್ಕೆ ಇನ್ನು ಕೇವಲ 3 ದಿನ ಬಾಕಿ ಇದ್ದು ಭಕ್ತರ ಪರ್ವ ಮಾತ್ರ ಕಡಿಮೆಯಾಗಿಲ್ಲ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ಪ್ರಯಾಗ್ರಾಜ್ನಿಂದ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ. ತ್ರಿವೇಣಿ ಸಂಗಮದಲ್ಲಿ ಹೆಚ್ಚಿದ ಯಾತ್ರಿಕರ ಹರಿವು. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ. ಮಹಾಮೇಳದ ಅಂತ್ಯಕ್ಕೆ ಕೇವಲ 3 ದಿನ ಬಾಕಿ ಇದೆ. ಆದರೆ ಪ್ರಯಾಗ್ರಾಜ್ನತ್ತ ಬರುವ ಯಾತ್ರಿಕರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ ಶುರುವಾಗಿದೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇದೆ. ಅಂದೇ ಕುಂಭಮೇಳ ಕೊನೆಯಾಗಲಿದೆ. ಈ ಹಿನ್ನೆಲೆ ಭಕ್ತರ ದಟ್ಟಣೆ ಜಾಸ್ತಿಯಾಗುತ್ತಲೇ ಇದೆ. ತ್ರಿವೇಣಿ ಸಂಗಮದಲ್ಲಿ ಕಾಲಿಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ
ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಕುಂಭಮೇಳ ಮುಗಿಯುವ ದಿನ ಹತ್ತಿರವಾಗ್ತಿದ್ದಂತೆ ಜನರು ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಜನರ ನೂಕುನುಗ್ಗಲು ಉಂಟಾಗ್ತಿದೆ. ಒಟ್ಟಾರೆ ಇದುವರೆಗೂ 60 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದು, ಕುಂಭಮೇಳದ ಕೊನೆಯ ದಿನಗಳು ಹತ್ತಿರವಾದರೂ ಭಕ್ತರ ಹರಿವು ಮಾತ್ರ ಕಡಿಮೆಯಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಶಿವರಾತ್ರಿ ಹಾಗೂ ವೀಕೆಂಡ್ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ಮಹಾಮೇಳದ ಮುಕ್ತಾಯಕ್ಕೆ ಇನ್ನು ಕೇವಲ 3 ದಿನ ಬಾಕಿ ಇದ್ದು ಭಕ್ತರ ಪರ್ವ ಮಾತ್ರ ಕಡಿಮೆಯಾಗಿಲ್ಲ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ಪ್ರಯಾಗ್ರಾಜ್ನಿಂದ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ. ತ್ರಿವೇಣಿ ಸಂಗಮದಲ್ಲಿ ಹೆಚ್ಚಿದ ಯಾತ್ರಿಕರ ಹರಿವು. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ. ಮಹಾಮೇಳದ ಅಂತ್ಯಕ್ಕೆ ಕೇವಲ 3 ದಿನ ಬಾಕಿ ಇದೆ. ಆದರೆ ಪ್ರಯಾಗ್ರಾಜ್ನತ್ತ ಬರುವ ಯಾತ್ರಿಕರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ ಶುರುವಾಗಿದೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇದೆ. ಅಂದೇ ಕುಂಭಮೇಳ ಕೊನೆಯಾಗಲಿದೆ. ಈ ಹಿನ್ನೆಲೆ ಭಕ್ತರ ದಟ್ಟಣೆ ಜಾಸ್ತಿಯಾಗುತ್ತಲೇ ಇದೆ. ತ್ರಿವೇಣಿ ಸಂಗಮದಲ್ಲಿ ಕಾಲಿಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ. ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ, ಸರಸ್ವತಿ, ಯಮುನೆ, ಗಂಗಾ 3 ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋ ನಲ್ಲಿ ಬಂದ್ರೆ ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ, ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ, ಬ್ಯಾರಿಕೇಡ್ ನ ಈ ಕಡೆಗೆ ಹೋಗೋರಿಗೆ, ಬ್ಯಾರಿಕೇಡ್ ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಕುಂಭಮೇಳ ಮುಗಿಯುವ ದಿನ ಹತ್ತಿರವಾಗ್ತಿದ್ದಂತೆ ಜನರು ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಜನರ ನೂಕುನುಗ್ಗಲು ಉಂಟಾಗ್ತಿದೆ. ಒಟ್ಟಾರೆ ಇದುವರೆಗೂ 60 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದು, ಕುಂಭಮೇಳದ ಕೊನೆಯ ದಿನಗಳು ಹತ್ತಿರವಾದರೂ ಭಕ್ತರ ಹರಿವು ಮಾತ್ರ ಕಡಿಮೆಯಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಶಿವರಾತ್ರಿ ಹಾಗೂ ವೀಕೆಂಡ್ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ಮಹಾಮೇಳದ ಮುಕ್ತಾಯಕ್ಕೆ ಇನ್ನು ಕೇವಲ 3 ದಿನ ಬಾಕಿ ಇದ್ದು ಭಕ್ತರ ಪರ್ವ ಮಾತ್ರ ಕಡಿಮೆಯಾಗಿಲ್ಲ. ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ಪ್ರಯಾಗ್ರಾಜ್ನಿಂದ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ. ತ್ರಿವೇಣಿ ಸಂಗಮದಲ್ಲಿ ಹೆಚ್ಚಿದ ಯಾತ್ರಿಕರ ಹರಿವು. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದೆ. ಮಹಾಮೇಳದ ಅಂತ್ಯಕ್ಕೆ ಕೇವಲ 3 ದಿನ ಬಾಕಿ ಇದೆ. ಆದರೆ ಪ್ರಯಾಗ್ರಾಜ್ನತ್ತ ಬರುವ ಯಾತ್ರಿಕರ ಸಂಖ್ಯೆ ಮಾತ್ರ ಕಡಿಮೆಯಾಗ್ತಿಲ್ಲ. ಮಹಾಕುಂಭದಲ್ಲಿ ಮಹಾಶಿವರಾತ್ರಿಗೆ ದಿನಗಣನೆ ಶುರುವಾಗಿದೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇದೆ. ಅಂದೇ ಕುಂಭಮೇಳ ಕೊನೆಯಾಗಲಿದೆ. ಈ ಹಿನ್ನೆಲೆ ಭಕ್ತರ ದಟ್ಟಣೆ ಜಾಸ್ತಿಯಾಗುತ್ತಲೇ ಇದೆ. ತ್ರಿವೇಣಿ ಸಂಗಮದಲ್ಲಿ ಕಾಲಿಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭದ್ರತೆಗೆ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ.
ಸಂಗಮ್ ಘಾಟ್ನಿಂದ ಯಾತ್ರಿಕರು ಈ ಮಾರ್ಗವಾಗಿ ಬಂದ್ರೆ ನೋಡಿ ಸರಸ್ವತಿ ಯಮುನೆ ಗಂಗಾ ಮೂರು ನದಿಗಳು ಸಂಧಿಸುವಂತ ಸಂಗಮ್ ಘಾಟ್ನ ಈ ಸ್ಥಳದಿಂದ ಯಾತ್ರಿಕರು ಈ ಫ್ಲೋನಲ್ಲಿ ಬಂದ್ರೆ ಬರೋ ಯಾತ್ರಿಕರು ಒಳಗಡೆ ಹೋಗಿ ನೋಡಿ ತ್ರಿವೇಣಿ ಸಂಗಮ ಆ ಕಡೆಯಲ್ಲಿ ಕಾಣಿಸ್ತಾ ಇದೆ. ಆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬರೋ ಯಾತ್ರಿಕರಿಗೆ ಹೋಗೋದಕ್ಕೆ ಬರೋದಕ್ಕೆ ಪ್ರತ್ಯೇಕವಾದಂತ ಮಾರ್ಗಗಳನ್ನ ಬ್ಯಾರಿಕೇಡ್ನ ಈ ಕಡೆಗೆ ಹೋಗೋರಿಗೆ ಬ್ಯಾರಿಕೇಡ್ನ ಆ ಕಡೆಗೆ ಸ್ನಾನವನ್ನ ಮುಗಿಸಿ ವಾಪಸ್ ಹೋಗೋರಿಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. 44ನೇ ದಿನವೂ ಕೂಡ ಹೆಂಗಿದೆ ಅಂತ ಹೇಳಿ ಕೇಳಿದ್ರೆ ಡೇ 1 ನಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಅದೇ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ಕೂಡ 44ನೇ ದಿನವೂ ಕೂಡ ಇದೇ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಕುಂಭಮೇಳ ಮುಗಿಯುವ ದಿನ ಹತ್ತಿರವಾಗ್ತಿದ್ದಂತೆ ಜನರು ಪುಣ್ಯ ಸ್ನಾನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಜನರ ನೂಕುನುಗ್ಗಲು ಉಂಟಾಗ್ತಿದೆ. ಒಟ್ಟಾರೆ ಇದುವರೆಗೂ 60 ಕೋಟಿಗೂ ಹೆಚ್ಚು ಭಕ್ತರು ಪುಣ್ಯ ಸ್ನಾನ ಮಾಡಿದ್ದು, ಕುಂಭಮೇಳದ ಕೊನೆಯ ದಿನಗಳು ಹತ್ತಿರವಾದರೂ ಭಕ್ತರ ಹರಿವು ಮಾತ್ರ ಕಡಿಮೆಯಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.